ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನವೂ ಸಹ ನಾವು ಕ್ರಿಸ್ತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು, ಈ ವಿಷಯದ ಕುರಿತು ನಾವು ಈ ದಿನವೂ ಸಹ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತೇವೆ. ಇದನ್ನು ನೋಡಿ ಕೇಳಿಸ್ಕೊಳ್ಳಿ, ಆಶೀರ್ವಾದ ಹೊಂದ್ರಿ. ಆಮೇನ್. ನಾವು ಯಾರು ಪರಲೋಕಕ್ಕೆ ಹೋಗೋಕೆ ಅರ್ಹತೆ ಇಲ್ಲ ಪ್ರಿಯರೇ, ಬಟ್ ದೇವರು ನಾವು ನೆನೆಸದೇ ಇರೋಂಥ ಸ್ವಾಸ್ಥ್ಯಗಳನ್ನ ನಮಗಾಗಿ ಪರಲೋಕದಲ್ಲಿಟ್ಟಿದ್ದಾರೆ. ಹಲ್ಲೆಲೂಯಾ. ಅದು ದೇವರ ಐಶ್ವರ್ಯ, ಅದು ದೇವರ ಐಶ್ವರ್ಯ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ಆತನ ಐಶ್ವರ್ಯ, ಆ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಗೆ ಯಾರ್ಯಾರಿಗೆ ಏನೇನು ಕೊಡ್ತಾ ಇದೆ ಬರ್ದಿಟ್ಟು ಪ್ರೇಯರ್ ಮಾಡ್ತಾರೆ. ಬರೀಬೇಕು. ಎಷ್ಟೋ ಜನ ಬರೆಯಲ್ಲ, ಎಷ್ಟೋ ಜನ ನಿಮ್ಮ ನೀಡಿಕೆಗಳು ಬರೆಯಲ್ಲ. ನಾನು ಬರೀತೀನಿ. ಇವತ್ತು ಈ ಲೋಕದಲ್ಲಿ ಎಷ್ಟೋ ಜನ ರಕ್ಷಣೆ ಹೊಂದಬೇಕೆಂಬುದಾಗಿ ಅವರು ಪ್ರಯಾಸ ಪಟ್ಟರವ್ರಿಗೆ ಆಗ್ತಾ ಇಲ್ಲ. ಆದರೆ ನಿನಗೆ ನನಗೆ ದೇವರು ಕೃಪೆ ಕೊಟ್ಟಿದ್ದಾರೆ ಅಂತಂದರೆ ಇದು ಆತನ ಕೃಪೆಯೇ, ಇದು ಆತನ ಕೃಪಾತಿಶಯವೇ, ಆತನ ಪರಾಕ್ರಮ ಎಷ್ಟು ಅತಿಶಯ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಈ ರೀತಿಯಾಗಿ ಕ್ರಿಸ್ತನ ಏನು ಮಾಡ್ತಾರೆ, ನನಗೆ ನಿನಗೆ ನಿನ್ನ ನೀಡಿಕೆಗಳನ್ನ ಇನ್ನು ಬರುವಂಥ ತಿಂಗಳುಗಳಲ್ಲಿ ಅವರು ಸಂಧಿಸ್ತಾರೆ. ಯಾಕೆ ಗೊತ್ತಾ? ನೀವು ಕ್ರಿಸ್ತನ ಸುವಾರ್ತೆಗಾಗಿ ಕೊಡ್ತಾ ಇದ್ದೀರ. ನೆಕ್ಸ್ಟು ಕ್ರಿಸ್ತನ ಪ್ರಭಾವದ ಐಶ್ವರ್ಯ ಅಂದ್ರೇನು? ಎಫೆಸ 3:8 ಓದ್ರಿ. ಎಫಿಷಿಯನ್ಸ್ 3:8 4 ಅರ್ಥ ಕೊಡುತ್ತೆ ಕ್ರಿಸ್ತನ ಪ್ರಭಾವದ ಐಶ್ವರ್ಯ. ಓದ್ರಿ. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆ. ಸಾಕಮ್ಮ. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರ. ಎಲ್ರೂ ಗಮನ ಇಡಿ. ಅದೆಂಥ ಸ್ಲಮ್ಮಲ್ಲೇ ಇರಲಿ, ಅವ್ರ ಸುವಾರ್ತೆ ನಂಬಿಟ್ರೆ ಅವರು ಸ್ಲಮ್ ಹೋಗಿ ಅವ್ರ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಇವತ್ತು ನಿಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡಿ ನೋಡಿ. ಇವತ್ತು ಯಾಕೆ ಗೊತ್ತಾ? ಇವತ್ತು ನೀವು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀರಾ, ಒಳ್ಳೊಳ್ಳೆ ಮನೆಗಳಲ್ಲಿದ್ದೀರಾ, ಒಳ್ಳೆ ಕೆಲಸದಲ್ಲಿದ್ದೀರಾ. ಯಾಕಂದರೆ ಅವರ ಅಪ್ರಮೇಯವಾದ ಕೃಪೆ. ನಿಮ್ಮ ಜೀವಿತ ಇಲ್ಲಿಂದ ಒಂದು 20 ವರ್ಷದಿಂದ ಯೋಚನೆ ಮಾಡಿ. ನಮ್ಮ ನಾಗರಾಜಪ್ಪ ಅವರ ಕುಟುಂಬ ನನಗೆ ಜ್ಞಾಪಕ ಬರ್ತದೆ. ಮೊನ್ನೆ ನಾವು ಹೋಗಿದ್ವಿ, ಅವರ ಮೊದಲನೇ ಆ್ಯನಿವರ್ಸರಿಗೆ ಹೋಗಿದ್ವಿ. ನಾಗರಾಜಪ್ಪ ಅವರ ಹೆಂಡತಿ, ಅವರ ಮಕ್ಕಳು, ನಮ್ಮಪ್ಪ ಅವರ ಮನೆ ಫುಲ್ಲು ಅಲ್ಲಿ ಕೆಳಗಡೆ ಸಗಣಿ ಸಾರಿಸಿದ್ರು. ಡೋರ್ ಇಲ್ಲ, ಮನೆಗೇನಿಲ್ಲ, ಬಾಗಿಲಿಲ್ಲ. ಶೀತ ಮನೆ, ಅಲ್ಲೆಲ್ಲೋ ಒಂದು ಕಡೆ ಮಳೆ ಬೀಳ್ತಾ ಇತ್ತು. ಆದರೆ ನಾಗರಾಜಪ್ಪ ಅವ್ರ ಮನೆಗೆ ಸುವಾರ್ತೆ ಹೋಯ್ತು ನೋಡ್ರಿ. ಯಾವ ಸುವಾರ್ತೆ? ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ಸುವಾರ್ತೆ ಅವ್ರ ಮನೆಗೆ ಹೋಯ್ತು. ಇವತ್ತು ನಾನು ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ನನ್ನನ್ನು ಮೊದಲುಗೊಂಡು ಇಲ್ಲಿರುವಂಥ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ನೋಡಿ. ಸುವಾರ್ತೆಯಲ್ಲಿ ಬಡತನನ ಐಶ್ವರ್ಯವನ್ನಾಗಿ ಮಾಡುವಂಥ ಶಕ್ತಿ ಸುವಾರ್ತೆಗಿದೆ. ಆಮೇನ್. ನಿಮ್ಮ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಮನೇಲಿ ಏನಿತ್ತು? ಸೀಮೆಣ್ಣೆ ಸ್ಟವ್ ಇತ್ತು ಅಲ್ಲ, ಅದನ್ನು ಹಿಂಗೆ ಕಣ್ಣಾಡಿ ಹಿಂಗೆ ನೋಡಿ ಅಲ್ಲಿ ಚುಚ್ಚಬೇಕಾಯ್ತು. ಇವತ್ತು ನಿಮ್ಮ ಮನೆಗಳಲ್ಲಿ ಏನೇನಿದೆ? ಗ್ಯಾಸ್ ಸ್ಟವ್ ಇದೆ, ಎಲೆಕ್ಟ್ರಿಕ್ ಸ್ಟವ್ ಇದೆ, ಮೈಕ್ರೋ ಅವನ್ ಇದೆ. ನಮ್ಮ ನಾಗರಾಜಪ್ಪ ಅವ್ರಿಗೆ ಲ್ಯಾಪ್ಟಾಪ್ ಅನ್ನೋ ಮಾತು ಕರೆಕ್ಟಾಗಿ ಹೇಳೋದು ಗೊತ್ತಿಲ್ಲ. ಒಂದಿನ ನನ್ನ ಹತ್ರ ಬಂದು ಹೇಳ್ತಾ ಇದ್ರು, ಪಾಸ್ಟ್ರೇ ಲಪ್ಪಟಪ್ಪ ಕೊಡ್ತೀರಾ ಅಂತ. ಆ ಥರ ಇತ್ತು ಅವ್ರು ನಾಗರಾಜಪ್ಪ. ಆದರೆ ನಾಗರಾಜಪ್ಪ ಅವರು ಸುವಾರ್ತೆ ನಂಬುದ ಮೇಲೆ ಸೈಕಲ್ ಹೋಯ್ತು, TVS ಬಂತು. ನಾಗರಾಜಪ್ಪ ಅವರು ಸ್ಟೇಟಸ್ಸೇ ಬದಲಾವಣೆ ಆಯಿತು, ಅವ್ರ ಮಕ್ಕಳು ಸ್ಟೇಟಸ್ಸೇ ಬದಲಾವಣೆ ಆಯಿತು. ಯಾಕೆ? ಸುವಾರ್ತೆ. ಎಲ್ರಿಗೂ ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮ ಸ್ಟೇಟಸ್ಗಳಲ್ಲಿ, ನಿಮ್ಮ ವಾಟ್ಸಪ್ಗಳಲ್ಲಿ, ನಿಮ್ಮ ಇದು ಏನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಇನ್ನು ಯಾವ್ಯಾವುದ್ರಲ್ಲೋ ಅಲ್ದ್ರ ಬಲ್ದಿರೋದೆಲ್ಲ ಹಾಕ್ಬೇಡಿ. ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲಿ ಸುವಾರ್ತೆ ಇರಬೇಕು. ಹಲ್ಲೆಲೂಯಾ. ಇವತ್ತು ನಾನು ನೋಡ್ತೀನಲ್ಲ, ಮುಕಾಬುಲ್ಲಾ ಬೈಬಲ್ ಕಾಲೇಜ್ ಓದವರು PUBG. ವಾಟ್ ನಾನ್ ಸೆನ್ಸ್, ರಾಂಗ್. ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ.
ನಮ್ಮ ಕೊರತೆಯನ್ನು ದೇವರು ಹೆಂಗೆ ನೀಗಿಸ್ತಾರೆ. ಈಗ ನಾವು ನೋಡೋಣ, ದೇವರ ರಾಜ್ಯಕ್ಕಾಗಿ ನಾವು ಕೊಡುವಾಗ ದೇವರು ನಮ್ಮ ಪ್ರತಿಯೊಂದು ಕೊರತೆಯನ್ನು ಹೇಗೆ ನೀಗಿಸ್ತಾರೆ ನೋಡೋಣ. ನಿಮ್ಮ ಪ್ರತಿಯೊಂದು ಕೊರತೆ, ನೀವೆಲ್ಲರೂ ಏನು ಮಾಡಿದ್ರು, ಅಮ್ಮ ಇಲ್ಲಿರೋರಿಗೆ ಎಲ್ಲ ಇದೆ ಅಂತ ನೀವು ಕೊಟ್ಟಿಲ್ಲ, ನೀವೆಲ್ಲ ಏನು ಮಾಡಿದ್ರೆ ಕೊರತೆ ಇದೆ, ನಿಮ್ಮ ಎಷ್ಟೋ ಜನಕ್ಕೆ ಇನ್ಸ್ಟಾಲ್ಮೆಂಟ್ಗಳಿದೆ, ಲೋನ್ಗಳಿದೆ, ಎಷ್ಟೋ ಜನ ಕಷ್ಟಪಡ್ತಾ ಇದ್ದೀರಾ. ಅದರಲ್ಲೂ ಸುವಾರ್ತೆ ಅಂದ ತಕ್ಷಣ ನೀವು ಕೊಡೋ ಹಾಗೆ ಪವಿತ್ರಾತ್ಮನು ನಿಮಗೆ ನಿಮ್ಮ ಹೃದಯದಲ್ಲಿ ಒಂದು ಮೋಟಿವೇಶನ್, ಒಂದು ಕಾರ್ಯ ಕೊಟ್ಟಿದ್ದಾರೆ. ಅದರಿಂದ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ದೇವರು ಹೇಗೆ ನೀಗಿಸ್ತಾರೆ ನೋಡೋಣ. ಒಂದನೇದಾಗಿ 4-5 ವಚನ ಇದೆ, ಮುಗಿಸ್ತೀನಿ. ಯಾಕೋಬ 1:4 ಹೋದ್ರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗುತ್ತೀರಿ. ಸ್ವಾರ್ಥೆಗಾಗಿ ನೀವು ಕೊಡುವಾಗ ಏನು ಕಡಿಮೆ ಇಲ್ಲದವರಾಗ್ತೀರಿ. ಒಂದು ವೇಳೆ ಎಷ್ಟೋ ಜನಕ್ಕೆ ಯಾವ್ಯಾವುದಕ್ಕೋ ಕಡಿಮೆ ಇರ್ಬೋದು, ಭಯಪಡಬೇಡಿ, ನೀವೇನು ಕಡಿಮೆ ಇಲ್ಲದವರಾಗ್ತೀರಿ. ನೀವು ಕೊಟ್ಟಿದ್ದೀರಾ, ದೇವರ ರಾಜ್ಯಕ್ಕಾಗಿ ಕೊಟ್ಟಿದ್ದೀರಾ, ಭಯಪಡಬೇಡ್ರಿ, ನಿರಾಸರಾಗಬೇಡ್ರಿ. ಪ್ರಿಯ ದೇವರ ಮಕ್ಕಳೇ, ಏನು ಕಡಿಮೆ ಇಲ್ಲದವರಾಗಿ ನೀವು ಕೊಡೋ ಹಾಗೆ ದೇವರು ನಿಮಗೆ ಮಾಡ್ತಾರೆ. ಎರಡನೇದಾಗಿ, ನಿಮ್ಮ ಪ್ರತಿಯೊಂದು ಕೊರತೆಯನ್ನು ದೇವರು ಹೇಗೆ ನೀಗಿಸ್ತಾರೆ. 2 ಕೊರಿಂಥ 9:8 ವಚನ ಓದ್ರಿ. 2 Corinthians 9:8. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿ. ಇಲ್ಲೇನ್ ಬರ್ದಿದೆ, ದೇವರು ಸಕಲ ವಿಧವಾದ ದಾನಗಳನ್ನ ನಿಮಗೆ ಧಾರಾಳವಾಗಿ ಅನುಗ್ರಹಿಸ್ತಾರೆ. ಹೇಗೆ ಅನುಗ್ರಹಿಸ್ತಾರೆ? ಪ್ಲೆಂಟಿ. ಒಂದನೇದಾಗಿ ನೀವು ಏನು ಕಡಿಮೆ ಇಲ್ಲದವರಾಗ್ತೀರ. ಪ್ರಿಯ ದೇವರ ಮಕ್ಕಳೇ, ನೀವು ಯಾವಾಗೆಲ್ಲ ದೇವರ ಸೇವೆಗಾಗಿ ಕೊಡ್ತಿರೋ ಅವಾಗ ಏನು ಮಾಡ್ರಿ ಗೊತ್ತಾ, ನಿಮ್ಮ ಕಾಣಿಕೆ ತಗೊಂಡು ನೀವು ಪ್ರಾರ್ಥನೆ ಮಾಡಿ, ಭಯಭಕ್ತಿಯಿಂದ ಪ್ರಾರ್ಥನೆ. ಏನೋ ಕೊಡ್ಬೇಕಲ್ಲ ಕೊಡ ಅಂದ್ಬಿಡು. ಇದು ಸಭೆನೇ ಕಟ್ತಾರೋ ಪಾಸ್ಟ್ರು ಮನೆನೇ ಕಟ್ತಾರೋ ಅಂತ ಕೊಡಬೇಡಿ. ನೀವು ನನಗೆಲ್ಲ ಕೊಡ್ತಾ ಇರೋದು, ನೀವು ದೇವರ ಸೇವೆಗಾಗಿ ಕೊಡ್ತಾ ಇದ್ದೀರಾ, ಸುವಾರ್ತೆಗಾಗಿ ಕೊಡ್ತಾ ಇದ್ದೀರಾ, ಅದರ ಮೂಲಕ ಎಷ್ಟೋ ಜನ ರಕ್ಷಣೆ ಹೊಂದಬೇಕೆಂಬುದಾಗಿ ಕೊಡ್ತಾ ಇದ್ದೀರಾ ಪ್ರಿಯ. ಸೊ ಹೀಗಾಗಿ ದೇವರಿಗೆ ಸ್ತೋತ್ರ. ನಿಮಗೆ ದೇವರು ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾರೆ. ನೀವು ಎಲ್ಲ ವಿಷಯಗಳಲ್ಲಿ ಯಾವಾಗಲೂ ಪರಿಪೂರ್ಣತೆ ಉಳ್ಳವರಾಗಿರ್ತೀರಿ. ಎಷ್ಟು ಜನಕ್ಕೆ ಇವತ್ತು ಕೊರತೆ ಇದೆ, ನೀವು ಆ ವಾಕ್ಯದಲ್ಲಿ ನೋಡಿ. ನೀವು ಯಾವತ್ತೋ ಒಂದಿನ 2 ದಿನ ಅಲ್ಲ, ಇನ್ನು 2025ನಲ್ಲಿ ಯಾವಾಗಲೂ ಎಲ್ಲ ಡೇಟ್ಗಳು, ಕೆಲವರೆಲ್ಲ ಏನು ಹೇಳ್ತಾರೆ ಗೊತ್ತಾ, ಸಂಬಳ ತಗೊಂಡು 10ನೇ ತಾರೀಕು ಎಲ್ಲ ಖಾಲಿ ಸರ್. ಭಯಪಡ್ಬೇಡಮ್ಮ, 31ನೇ ತಾರೀಕುವರೆಗೂ ನೀನು ಪರಿಪೂರ್ಣತೆ ಉಳ್ಳವನಾಗಿರುವ ಹಾಗೆ ದೇವರು ಮಾಡ್ತಾರೆ. ಥ್ಯಾಂಕ್ ಗಾಡ್, ಪ್ರೈಸ್ ಗಾಡ್. ಮೂರನೇದಾಗಿ, ನಿಮ್ಮ ಪ್ರತಿಯೊಂದು ಕೊರತೆಯನ್ನು ದೇವರು ಹೇಗೆ ನೀಗಿಸ್ತಾರೆ. ಇಬ್ರಿಯ 6:10 ಓದ್ರಿ. ಇಬ್ರಿಯ 6:10. ನೀವು ದೇವ ಜನರಿಗೆ ಉಪಚಾರ ಮಾಡಿದ್ದೀರಿ, ಇನ್ನು ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ನೋಡಿ, ಎಲ್ರು ಗಮನ ಇಡಿ. ದೇವರ ಸೇವೆಗೆ ನೀವು ತೋರಿಸಿದ ಪ್ರೀತಿಯನ್ನು ನಮ್ಮ ದೇವರು ಮರೆಯೋದಕ್ಕೆ ದೇವರ ಅನ್ಯಾಯಸ್ಥನಲ್ಲ. ಹಲ್ಲೆಲೂಯಾ. ಗಾಡ್ ವಿಲ್ ನಾಟ್ ಫರ್ಗೆಟ್. ಜನ ಫರ್ಗೆಟ್ ಮಾಡ್ಬೋದು ಪ್ರಿಯರೇ, ನೀವು ಮಾಡಿರುವಂಥ ಒಳ್ಳೆಯದನ್ನು ಜನ ಫರ್ಗೆಟ್ ಮಾಡ್ಬೋದು, ಆದರೆ ದೇವರು ಫರ್ಗೆಟ್ ಮಾಡಲ್ಲ. ನೀನು ದೇವರ ರಾಜ್ಯಕ್ಕಾಗಿ ನೀನು ಏನೇನು ಮಾಡ್ತಾ ಇದೆಯೋ, ಬರೀ ನಾನು ಈ ಕಾಣಿಕೆ ವಿಷಯದಲ್ಲಿ ಮಾತ್ರ ಮಾತಾಡ್ತಾ ಇಲ್ಲ, ನಿಮ್ಮಲ್ಲಿ ಎಷ್ಟೋ ಜನ ದೇವರ ಸೇವೆಗಾಗಿ ಏನೆಲ್ಲ ಮಾಡ್ತಾ ಇದ್ದೀರಾ, ತ್ಯಾಗ ಮಾಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಕಾಣಿಕೆಗಳನ್ನು ಕೊಡ್ತಾ ಇದ್ದೀರಾ. ಮಾತ್ರವಲ್ಲದೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗಾಗಿ ದೇವರು ಮರೆಯೋದಕ್ಕೆ ಅನ್ಯಾಯಸ್ಥನಲ್ಲ. ದೇವರ ಅನ್ಯಾಯಸ್ಥನಲ್ಲಪ್ಪ. ಅಮ್ಮ, ನೀವು ಒಳ್ಳೇದೇ ಮಾಡ್ರಿ, ಇವತ್ತಿಲ್ಲ ನಾಳೆ ಅದು ನಿಮ್ಮ ಹತ್ರ ಬಂದೇ ಬರುತ್ತೆ. ನೀವು ಕೆಟ್ಟದ್ದು ಮಾಡ್ರಿ, ಇವತ್ತಿಲ್ಲ ನಾಳೆ ನಿಮ್ಮ ಹತ್ರ ಬಂದೇ ಬರುತ್ತೆ. ನಿಮ್ಮ ಮನೆಗೆ ಬ್ಯಾಕ್ ಫೈರ್ ಆಗುತ್ತೆ. ಜಾಗ್ರತೆ, ಕೆಟ್ಟದ್ದು ಮಾಡಬೇಡಿ, ಒಳ್ಳೇದು ಮಾಡಿ. ದೇವರ ಅನ್ಯಾಯಸ್ಥನಲ್ಲ. ಅದೇ ಥರ ನೀನು ಯಾರಿಗಪ್ಪ ಒಳ್ಳೇದು ಮಾಡಿದ್ಯಾ? ಎಲ್ರು ಗಮನ ಇಡಿ ಅಮ್ಮ, ಎಲ್ರು ಗಮನ ಇಡಿ. ನೀನು ಯಾರಿಗಮ್ಮ ಒಳ್ಳೇದು ಮಾಡಿದ್ಯಾ? ನೀನು ಎಷ್ಟು ದೇವರಿಗಾಗಿ ಮಾಡಿದ್ಯಾ? ದೇವರು ಮರೆಯಲ್ಲಮ್ಮ, ಅವರ ಅನ್ಯಾಯಸ್ಥನಲ್ಲ. ನಿಮಗೆ ವಾಪಸ್ 1000 ಪಟ್ಟು ಅವರು ಕೊಡ್ತಾರೆ. ಆ ರೀತಿ ನಿಮ್ಮ ಪ್ರತಿಯೊಂದು ಕೊರತೆ ನೀಗಿಸ್ತಾರೆ. ನೀವು ಇಲ್ಲಿಂದ ಒಂದು 20-30 ವರ್ಷದಿಂದ ಒಳ್ಳೇದು ಮಾಡಿರ್ಬೋದು, ಕಷ್ಟಪಟ್ಟಿರ್ಬೋದು. ಇವತ್ತಿಲ್ಲ ನಾಳೆ ನಿನಗೆ, ನಿನ್ನ ಮೊಮ್ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ, ನಿನ್ನ ಕುಟುಂಬಕ್ಕೆ ದೇವರು ಮಾಡದೆ ಇರಲ್ಲ. ಅವರು ಮರೆಯೋದಕ್ಕೆ ಅನ್ಯಾಯಸ್ಥನಲ್ಲ. ಈಸ್ ನಾಟ್ ಅನ್ಜಸ್ಟ್ ಗಾಡ್.
ಅವ್ರು ಮರೆಯಲ್ಲ. ಆದ್ದರಿಂದ ನೀನು ಒಳ್ಳೇದು ಮಾಡಿ ಕೆಟ್ಟದ್ದು ಅನುಭವಿಸ್ತಾ ಇದೆಯಾ, ಭಯ ಪಡಬೇಡಮ್ಮ, ನಿರಾಸನಾಗಬೇಡಪ್ಪ. ಇವತ್ತಿಲ್ಲ ನಾಳೆ ನಿನ್ನನ್ನು ಹುಡುಕೊಂಡು ಬರ್ತದೆ, ನಿನ್ನನ್ನು ಹುಡುಕೊಂಡು ಬರ್ತದೆ. ಪೇತ್ರ ದೋಣಿ ಕೊಟ್ಟ. ಸ್ವಾಮಿ ಒಂದಿನ ಬಂದ್ಬಿಟ್ಟು ಏನು ಹೇಳ್ತು ಗೊತ್ತಾ, ದೋಣಿ ಕಡೆ ತಗೊಂಬಪ್ಪ ಅಂದರು. ಪೇತ್ರ ಮೀನು ಹಿಡಿತಾ ಇದ್ದ ಪಾಪ, ದೋಣಿ ಕಡೆ ತಗೊಂಬ ಅಂದರು. ದೋಣಿ ತಗೊಂಬಂದ. ಸ್ವಾಮಿ ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟು ಪ್ರಸಂಗ ಮಾಡೋಕ್ಕೆ ಶುರು ಮಾಡಿ, ಬೆಳಗಿನಿಂದ ಸಾಯಂಕಾಲದವರೆಗೂ ಪ್ರಸಂಗ ಮಾಡಿ. ಆಮೇಲೆ ಸ್ವಾಮಿ ಹೊರಟೋದ್ರು. ಬೆಳಿಗ್ಗೆ ವಾಪಸ್ ಬಂದರು. ಪೇತ್ರ ಮೀನಿಲ್ವಾ? ಮೀನಿಲ್ಲ. ಅವನ ಬಲೆ ಹಿಡಿಯಲಾರದಷ್ಟು ಮೀನನ್ನು ದೇವರು ಅವನಿಗೆ ಕೊಟ್ಟರು. ಹಲ್ಲೆಲೂಯಾ. ನೀನೇನು ದೇವರಿಗೆ ಕೊಟ್ಟಿದೆಯೋ ಅದನ್ನೆಲ್ಲ ಲೆಕ್ಕ ಇಟ್ಕೊಂಡು ದೇವರು ನಿನಗೆ 1000 ಪಟ್ಟು ಹಿಂದಕ್ಕೆ ಕೊಡ್ತಾರೆ ಪ್ರಿಯರೇ. ಭಯ ಪಡಬೇಡ. ನನಗೆ ಪ್ರತಿ ತಿಂಗಳು ಬರ್ತಾ ಇದ್ದು 250 ರೂಪಾಯಿ, 1987ನೇ ಇಸ್ವಿ. ಅದರಲ್ಲಿ ದಶಮಾಂಶ 25 ರೂಪಾಯಿ, ಅದರಲ್ಲಿ ವಾರ ಕಾಣಿಕೆ, ಮತ್ತು ನಮ್ಮ ಮನೆ ಊಟ, ಅದರಲ್ಲಿ ಸೇವೆಗೆ ಖರ್ಚು ನಾವು ನೋಡ್ತಾ ಇದ್ದೀವಿ. ಒಂದಿನ ಸುವಾರ್ತೆ ಕೂಟ ಬಂತು. ಇಲ್ಲೆಲ್ಲ ಶೆಡ್ ಇತ್ತು, ಅಲ್ಲ ಪಕ್ಕದಲ್ಲಿ ಶೆಡ್ಡಲ್ಲಿ ಸುವಾರ್ತೆ ಕೂಟಕ್ಕೆ ಸಭೆಗೆ ಹೇಳಿದೆ. ಎಲ್ಲರೂ ಸೇರಿ 100 ರೂಪಾಯಿ ಕೊಟ್ಟರು. ನಾವು ಸಹ ನಮ್ಮ ಫ್ಯಾಮ್ಲಿಯಿಂದ 100 ರೂಪಾಯಿ ಕೊಟ್ಟೆ. ಆ ತಿಂಗಳಿಗೆ ಏನೂ ಇಲ್ಲ. ಆವತ್ತು ಕೊಟ್ಟಂಥ 100 ರೂಪಾಯಿ ದೇವರಿಗೆ ಇಲ್ಲಿಗೆ 35-38 ವರ್ಷ ಆಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇರೋದು ಅಷ್ಟಿಷ್ಟಲ್ಲ ಪ್ರಿಯರೇ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಕಷ್ಟದಿಂದ ಕೊಡ್ತಾ ಇದ್ದೀರಲ್ಲ, ನಿಮ್ಮನ್ನು ಅವರು ಮರೆಯಲ್ಲ. ನೀವು ಇವತ್ತಿಲ್ಲ ನಾಳೆ ನನ್ನ ಸಾಕ್ಷಿಯನ್ನು ನೀವು ಕೇಳಿಸ್ಕೊಳ್ಳಿ. ಬರೀ ನಂದು ಮಾತ್ರ ಅಲ್ಲ, ಇವತ್ತು ಎಷ್ಟೋ ಜನ ಇಲ್ಲಿದ್ದಾರೆ. ನಾನು ಇಲ್ಲಿ ನಿಂತಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಟ್ ನೀವು ಎಷ್ಟೋ ಜನಕ್ಕೆ ನಿಮ್ಮ ಸಾಕ್ಷಿ ಹೇಳ್ಬೋದು. ಅವತ್ತು ಕಷ್ಟದಲ್ಲಿ ನೀವು ನೋಡಿ, ನನಗೆ ಕೆಲವು ಸಲ ಗೂಗಲ್ ಪೇ ಬರುತ್ತೆ, ಫೋನ್ಪೇ ಬರುತ್ತೆ. ನಾನು ಅದನ್ನು ನೋಡಿಬಿಟ್ಟು ಎಷ್ಟೇ ಬ್ಯುಸಿ ಆಗಿರ್ಬೋದು, ದೇವರೇ ಅವ್ರು ಕೊಟ್ಟಿರುವಂಥ ಪ್ರೀತಿ ಕಾಣಿಕೆ, ತ್ಯಾಗದ ಕಾಣಿಕೆ, ಅವ್ರು ಎಷ್ಟು ದುಡಿದಿದ್ದಾರಪ್ಪ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಸ್ವಾಮಿ, ಅವ್ರಿಗೆ ನೀನು ಹಿಂದಕ್ಕೆ ಕೊಡದೆ ಇರಬೇಡ ದೇವರೇ ಅಂಥೇಳಿ ನಾನು ಕೈ ಇಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರಿಯರೇ. ನನ್ನ ಕಷ್ಟ ಅನ್ನೋದು ನನಗೆ ಗೊತ್ತು ಪ್ರಿಯರೇ. ಇವತ್ತು ನಾನು 10 ಪೈಸಾ ಇಲ್ಲ ಬಿಡಿ, 1 ರೂಪಾಯಿ ನನ್ನ ಮುಂದೆ ಬಿದ್ದಿದ್ದರೂ ಅದನ್ನು ಎತ್ಕೊಳ್ತೀನಿ ನಾನು. ಯಾಕಂದರೆ ಒಂದು ಕಾಲದಲ್ಲಿ 10 ಪೈಸೆಗೆ ಕೇರ್ ಮಾರ್ಕೆಟಲ್ಲಿ ನಾನು ಪಾಸ್ಟ್ರಮ್ಮಗೆ ನೀನು ಬಸ್ಸಲ್ಲಿ ಹುಡುಕು 10 ಪೈಸಾ, ನಾನು ಬಸ್ ಕೆಳಗೆ ಹುಡುಕ್ತೀನಿ 10 ಪೈಸಾ ಅಂತ ಹೇಳಿದ್ದು ಒಂದು ಕಾಲದಲ್ಲಿ ಉಂಟು. ಆದ್ದರಿಂದ ಇವತ್ತು ನಾನು 1 ರೂಪಾಯಿ ಎಲ್ಲಾದರೂ ಇದ್ದರೆ ಅದನ್ನು ಕೇರ್ಫುಲ್ಲಾಗಿ ತಗೊಳ್ತೀನಿ. ಯಾಕಂದರೆ ನಾನು 10 ಪೈಸದಿಂದ ಇಷ್ಟು ಮೇಲಕ್ಕೆ ಬಂದವನು. ಆದರೆ ನಾನೆಲ್ಲ ಬಂದಿದ್ದು ದೇವರಿಗಾಗಿ ಕೊಟ್ಟಿರೋದ್ರಿಂದ ದೇವರು ಇವತ್ತು ನನ್ನನ್ನು ಇಲ್ಲಿಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಅದೇ ಥರ ಇವತ್ತು ಎಷ್ಟೋ ಜನ ಕಷ್ಟಪಡ್ತಾ ಇದ್ದೀರಾ, ಕೆಲಸಕ್ಕೆ ಕಷ್ಟಪಡ್ತಾ ಇದ್ದೀರಾ, ಬಾಡಿಗೆ ಕಟ್ಟಕ್ಕೆ ಕಷ್ಟಪಡ್ತಾ ಇದ್ದೀರಾ, ಎಷ್ಟೋ ಜನ ಲೋನ್ಗಳು ಕಟ್ಟಕ್ಕೆ ಕಷ್ಟಪಡ್ತಾ ಇದ್ದೀರಾ, ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕೆ ನೀವು ಕಷ್ಟಪಡ್ತಾ ಇದ್ದೀರಾ, ಎಷ್ಟೋ ಜನ ನಿಮ್ಮ ಮಕ್ಕಳು ಎಜುಕೇಷನ್ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಾ. ಭಯಪಡಬೇಡಿ, ನಿಮಗೆ ಖಂಡಿತವಾಗಿ ಸಮೃದ್ಧಿಯಾಗಿ ದೇವರು ಕೊಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಈ ದಿನ ಈ ದೇವರ ವಾಕ್ಯದ ಸಂದೇಶವನ್ನು ಕೇಳಿಸ್ಕೊಂಡಂಥ ಎಲ್ಲರಿಗಾಗಿ ಸ್ತೋತ್ರ. ಯಾರ್ಯಾರು ಯಾವ್ಯಾವ ನೀಡಿಕೆಗಳಿಂದ ಅಳ್ತಾ ಇದ್ದಾರೋ, ಕಣ್ಣೀರಿಡ್ತಾ ಇದ್ದಾರೋ ಅವರೆಲ್ಲರಿಗೂ ಒಂದು ಅದ್ಭುತ ಮಾಡು ಸ್ವಾಮಿ. ಅಪ್ಪ, ಅವ್ರಿಗೆ ನೀನು ಅದ್ಭುತ ಮಾಡುವಂಥ ದೇವರಾಗಿದ್ಯಾ, ಕರ್ತನಾಗಿದೆಯಾ, ಅದಕ್ಕಾಗಿ ಸ್ತೋತ್ರಪ್ಪ. ತಂದೆಯಾದ ದೇವರೇ ಸ್ವಾಮಿ, ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರ ಪ್ರತಿಯೊಂದು ಕೊರತೆ ನೀಗಿಸುವ ಆತ್ಮಿಕವಾದ, ದೈಹಿಕವಾದ, ಮಾನಸಿಕವಾದ, ಆರ್ಥಿಕವಾದ ನೀಡಿಕೆಗಳನ್ನ ಸಂಧಿಸು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ.
ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥಗೈದನು, ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥಗೈದನು, ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥಗೈದನು, ಎನ್ ಪಾಪ